ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ. 14 ಕ್ಷೇತ್ರಗಳಲ್ಲಿ ಚುನಾವಣೆಯ ಮತದಾನದ ದಿನ ಇವತ್ತು. ಹೀಗಾಗಿ ನಡ ಬಿಸಿಲಿನ ಮಧ್ಯೆಯೇ ರಣ ಬಿಸಿಲಿನ ಮಧ್ಯೆಯೇ ಮುಂದುವರಿತಾ ಇದೆ ಮತದಾರರ ಉತ್ಸಾಹ. ಹೋಲಿಕೆ ಮಾಡಿಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಮತದಾನದ ಪ್ರಮಾಣ ಅಧಿಕವಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೆ 14 ಕ್ಷೇತ್ರಗಳಲ್ಲಿ 54.20% ಮತದಾನ ಇದೆ ಶೇಕಡ. ಚಿಕ್ಕೋಡಿಯಲ್ಲಿ ಅತ್ಯಧಿಕ ಅಂತ ಹೇಳಿದ್ರೆ ಆಲ್ಮೋಸ್ಟ್ 60% ಇದೆ. ಕಲಬುರಗಿಯಲ್ಲಿ ಅತಿ ಕಡಿಮೆ ಅಂತ ಹೇಳಿದ್ರೆ 47.67 ಮತದಾನ. ಮಧ್ಯಾಹ್ನ 3ವರೆಗೆ ಚಿಕ್ಕೋಡಿಯಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗಿದೆ. ನಾವು ಜಿಲ್ಲಾವಾರು ನೋಡ್ತಾ ಹೋಗೋಣ, ಲೋಕಸಭೆ ಕ್ಷೇತ್ರವರು ನೋಡ್ತಾ ಹೋಗೋಣ. ವಿಜಯಪುರ 49.88, ದಾವಣಗೆರೆ 57.3, ಧಾರವಾಡ ಬರೋಬ್ಬರಿ 55% ಇದೆ, ಹಾವೇರಿ 58.45 ಇದೆ, ಕೊಪ್ಪಳ 55 ಇದೆ, ರಾಯಚೂರು 49.04, ಇನ್ನು ಶಿವಮೊಗ್ಗದಲ್ಲಿ 57.96. ಹೀಗೆ ನೋಡ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿ 54.95% ಇದೆ, ಆಲ್ಮೋಸ್ಟ್ 55% ಇದೆ. ಬೆಳಗಾವಿಯಲ್ಲಿ 54% ಇದೆ. ಬಳ್ಳಾರಿಯಲ್ಲಿ ಕೂಡ 57% ಇದೆ. ಬೀದರ್ನಲ್ಲೂ ಕೂಡ 50% ಇದೆ. ಪರವಾಗಿಲ್ಲ, ಹೇಳಿ ಕೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲಿರುತ್ತೆ. ಬಿಸಿಲಿನ ಮಧ್ಯೆಯೂ ಕೂಡ ಬಂದು ಮತದಾರರು ಮತದಾನವನ್ನು ಮಾಡ್ತಾ ಇದ್ದಾರೆ. 14 ಕ್ಷೇತ್ರಗಳಿಗೆ ನಡೀತಾ ಇರುವಂಥ ಚುನಾವಣೆಯಲ್ಲಿ ಈ 14 ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಹೀಗಿದೆ. ಇನ್ನೂ ಕೂಡ ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ. ಇನ್ನು 4 ಗಂಟೆ 3 ನಿಮಿಷ ಮಾತ್ರ ಆಗಿದೆ. ಸಂಜೆ 6ರವರೆಗೂ ಕೂಡ ಟೈಮ್ ಇದೆ. ಮತದಾರರನ್ನು ಮತಗಟ್ಟೆಗೆ ಸೆಳೀಲಿಕ್ಕೆ ನಾನಾ ರೀತಿಯ ಕಸರತ್ತನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿತ್ತು. ರಾಜ ಪೋಷಾಕಿನ ಜೊತೆಗೆ ಅವರನ್ನು ಕೂರಿಸಿ ಅವರನ್ನು ಸ್ವಾಗತ ಮಾಡುವಂಥ ಪರಿ ಇದೆಯಲ್ಲ, ಮತದಾರರನ್ನು ಸೆಳೀಲಿಕ್ಕೆ ಮಾಡುವಂಥ ಪ್ರಯತ್ನ ಅದು ಕೆಲವು ಕಡೆ ಫಲ ಕೊಟ್ಟಿದೆ, ಕೆಲವು ಕಡೆ ನಿಧಾನಕ್ಕೆ ಚೇತರಿಸ್ಕೊಳ್ತಾ ಇದೆ. ಕಲಬುರಗಿಯಲ್ಲಿ ಅತಿ ಕಡಿಮೆ ಮತದಾನ ಆಗಿರೋದ್ರಿಂದ ಅತಿ ಹೆಚ್ಚು ಅಂತ ಹೇಳಿದ್ರೆ ಚಿಕ್ಕೋಡಿ, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ 4 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಬಿಸಿಲಿದೆ. 45 ಡಿಗ್ರಿ ಸೆಲ್ಸಿಯಸ್ ಇದೆ. 45 ಡಿಗ್ರಿ ಸೆಲ್ಸಿಯಸ್ ಮಧ್ಯೆ ಮತದಾನದ ಕಾವು ಕೂಡ ಜೋರಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಇನ್ನೂ ಕೂಡ ಮತಗಟ್ಟೆಗೆ ಬರುವಂಥವರು, ಮಧ್ಯಾಹ್ನದ ನಂತರದಲ್ಲಿ ಬರುವಂಥವರು ಸ್ವಲ್ಪ ನೆರಳಾಗಲಿ ಹೋದ್ರಾಯಿತು ಅಂತ ಕಾಯ್ತಾ ಇರ್ತಾರೆ. ಬಟ್ ವೆಯ್ಟ್ ಮಾಡಬೇಡಿ, ಇವತ್ತೊಂದಿನ ಬಿಸಿಲಲ್ಲಿ ಹೋದರೂ ಪರವಾಗಿಲ್ಲ, ಬಿಸಿಲಿಗೆ ಬಸವಳಿದ್ರೂ ಪರವಾಗಿಲ್ಲ. ನಮ್ಮ ಭಾರತದ ಭವಿಷ್ಯವನ್ನು ಗಟ್ಟಿಯಾಗಿ ಕಟ್ಟಬೇಕಾಗಿರೋ ನಿಟ್ಟಿನಿಂದ ಪ್ರತಿಯೊಬ್ಬರೂ ಮತದಾನ ಮಾಡಬೇಕಾಗತ್ತೆ. ಅಯ್ಯೋ ಬಿಸಿಲಿದೆ ಅಂತ ಮನೇಲಿ ಕೂತ್ಕೊಳ್ಳೋ ಬದಲಾಗಿ ಹೋಗಿ ಬನ್ನಿ, ಇವತ್ತೊಂದಿನ ಏನೂ ಆಗೋದಿಲ್ಲ, ನಮ್ಮ ದೇಶಕ್ಕೋಸ್ಕರ ಅಂತ ಹೇಳಬೇಕಾಗತ್ತೆ. ಒಟ್ಟಿನಲ್ಲಿ ಮತದಾನದ ಕಾವು ಜಾಸ್ತಿ ಇದೆ. ಇವತ್ತಿನ ಮತದಾನದಲ್ಲಿ ಯಾರ ಪರವಾದಂಥ ಮತ ಬೀಳುತ್ತೆ, ಯಾರು ದೆಹಲಿಯ ಗದ್ದುಗೆಯನ್ನು ಅಲಂಕರಿಸ್ತಾರೆ, ಯಾರು ಸೋತು ಮನೆಗೆ ಹೋಗ್ತಾರೆ, ನಿರ್ಣಾಯಕ ದಿನ ಇವತ್ತು. ಡಬಲ್